ಇವತ್ತು ಹೇಳ್ಕೊಡ್ತಾ ಇರೋದು ಲುಪಿನ್ ಸ್ಟಾಕ್ ಅನಾಲಿಸಿಸ್. ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 16th ಆಫ್ ಮೇ 2025ಗೆ ಯೂಸ್ಫುಲ್ ಆಗಿದೆ. ಅದಕ್ಕೇ ವಿಡಿಯೋನ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆಯೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಕ್ಸ್ನೆಸ್ ಹಾಗೆಯೇ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ಅಕೌಂಟ್ ಓಪನ್ ಮಾಡಿ ತಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಲುಪಿನ್ ಆನ್ 1 hour ಟೈಮ್ ಫ್ರೇಮ್ ನೋಡಿ, ನಾನು ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಸೊ ಆಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್, ಪ್ರೈಸ್ ಈಸ್ ಕ್ಲಿಯರ್ಲಿ ಆನ್ ಟ್ರೆಂಡ್ ಲೈನ್ ಸಪೋರ್ಟ್. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ನೋಡಿ, ಇದು ಫಸ್ಟ್ ಟಾಪ್, ಇದು ಸೆಕೆಂಡ್ ಟಾಪ್. ಕೈಂಡ್ ಆಫ್ ಅಲ್ಲ, ಡಬಲ್ ಟಾಪ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿದೆ. ಅರ್ಥ ಆಯ್ತಾ? ಬೇಕಾದರೆ ನೋಡಿ, ಇದು ಫಸ್ಟ್ ಟಾಪು, ಇದು ಸೆಕೆಂಡ್ ಟಾಪು. ಡಬಲ್ ಟಾಪ್ ಪ್ಯಾಟರ್ನ್ ಫಾರ್ಮೇಷನ್ ಮಾಡಿದೆ. ಅದ್ರದ್ದು ನೆಕ್ಲೈನ್ ಈ ಝೋನ್ ಹತ್ರ ಬರುತ್ತೆ. ಅರ್ಥ ಆಯ್ತಾ? ದಿಸ್ ನೋಡಿ, ದಿಸ್ ವಿಲ್ ಬಿ ದ ಡಬಲ್ ಬಾಟಮ್ ಪ್ಯಾಟರ್ನ್ಸ್ ನೆಕ್ಲೈನ್. ಅರ್ಥ ಆಯ್ತಾ? ನೆಕ್ಸ್ಟು 15 ಮಿನಿಟ್ ಟೈಮ್ ಫ್ರೇಮ್ಗೆ ಮೂವ್ ಆನ್ ಆಗೋಣ. ಓಕೆನಾ? ಸೊ ಗೈಸ್, 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ? ನೋಡಿ, ಈ ಝೋನ್ ಮಾರ್ಕ್ ಮಾಡ್ತೀನಿ. ಈ ಝೋನು ಇಲ್ಲಿ ನೋಡಿ ರೆಸಿಸ್ಟೆನ್ಸ್ ಆಗಿ ಆ್ಯಕ್ಟ್ ಆಗ್ತಿತ್ತು. ಅರ್ಥ ಆಯ್ತಾ? ಇವಾಗ ಸೇಮ್ ಅದೇ ಝೋನು ಸಪೋರ್ಟ್ ಝೋನ್ ಆಗಿ ಆ್ಯಕ್ಟ್ ಆಗುತ್ತೆ. ಅದಲ್ದೇ ನಾನು ನಿಮಗೆ 1 hour ಟೈಮ್ ಫ್ರೇಮಲ್ಲಿ ಅಗೇನ್ ತೋರಿಸ್ತೀನಿ. ಈ ಝೋನ್ ಮಾರ್ಕ್ ಮಾಡಿರೋ ಝೋನು ನೋಡಿ, ಕರೆಕ್ಟ್ ನೆಕ್ಲೈನ್ ಇದು. ಅರ್ಥ ಆಯ್ತಾ? ಈ ಸಪೋರ್ಟ್ ಝೋನ್ ಬಂದು ಈ ಡಬಲ್ ಬಾಟಮ್ ಪ್ಯಾಟರ್ನ್ದು ನೆಕ್ಲೈನ್ ಮೇಲೆ ಬರುತ್ತೆ. ಅರ್ಥ ಆಯ್ತಾ? ನೌ ಲೆಟ್ ಅಸ್ ಮೂವ್ ಬ್ಯಾಕ್ ಟು 15 ಮಿನಿಟ್ ಟೈಮ್ ಫ್ರೇಮ್. ಅರ್ಥ ಆಯ್ತಾ? 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನೆಕ್ಸ್ಟು ನೋಡ್ಕೊಳ್ಳಿ. ನಾನು ಆಲ್ ದ ವೇ ಫ್ರಮ್ ದ ಬಾಟಮ್ ಟಿಲ್ ಟಾಪ್ ಫಿಬೋನಾಚಿ ಹಾಕಿದ್ರೆ ಪ್ರೈಸು ಇವಾಗ ಎಕ್ಸಾಕ್ಟ್ಲಿ 38.2% ಲೆವೆಲ್ಸ್ ಮೇಲಿದೆ. ಅರ್ಥ ಆಯ್ತಾ? ನೆಕ್ಸ್ಟು ನೋಡ್ಕೊಳ್ಳಿ, ನಾನು ಇಲ್ಲಿಂದ ಹೀಗೆ ಒಂದು ಟ್ರೆಂಡ್ ಲೈನ್ ಎಳಿತೀನಿ. ಈ ಟ್ರೆಂಡ್ ಲೈನ್ ಬಂದು ನೋಡಿ, ರೆಸಿಸ್ಟೆನ್ಸ್. ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ಸೊ ಗೈಸ್, ಇವಾಗ ನಾವು ಫಸ್ಟು ಲೆಟ್ ಅಸ್ ಟಾಕ್ ಅಬೌಟ್ ಬೈಯಿಂಗ್. ಓಕೆನಾ? ನಾಳೆ ಯಾವ ಲೆವೆಲ್ಸ್ ಮೇಲ್ಗಡೆ ಬೈ ಮಾಡ್ತೀರಾ ಅಂದರೆ, ಪ್ರೈಸು ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಟ್ಟು ಈ ಝೋನ್ ಮೇಲ್ಗಡೆ ಸಸ್ಟೈನ್ ಆಗಬೇಕು. ಬೈ ವೆನ್ ಪ್ರೈಸ್ ಕ್ರಾಸಸ್ 2090. ಅರ್ಥ ಆಯ್ತಾ? 2090 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 ಈಸ್ ಗೋನ ಬೇಟ್ 2100. ಟಾರ್ಗೆಟ್ ನಂಬರ್ 2 ಈಸ್ ಗೋನ ಬೇಟ್ 2110. ಅರ್ಥ ಆಯ್ತಾ? 2090 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 2100 ವಿಲ್ ಬಿ ಟಾರ್ಗೆಟ್ ನಂಬರ್ 1. 2110 ವಿಲ್ ಬಿ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಸೊ ಇವಾಗ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗಿಗೆ ಪ್ರೈಸು ನೋಡಿ ಈ ಝೋನ್ ಕೆಳಗಡೆ ಸಸ್ಟೈನ್ ಆಗಬೇಕು. ದಟ್ ಈಸ್ ಸೆಲ್ ಬಿಲೋ 2060 ಲೆವೆಲ್ಸ್. 2060 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1 ಈಸ್ ಗೋನ ಬಿ 2050 ಆ್ಯಂಡ್ ಟಾರ್ಗೆಟ್ ನಂಬರ್ 2 2050 ಬಂದು ಈ ನೆಕ್ಲೈನ್ ಬರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟು ಟಾರ್ಗೆಟ್ ನಂಬರ್ 2 ಬಂದು 2040 ಆರ್ 2030. ದಟ್ ವಿಲ್ ಬಿ ಫಿಬೋನಾಚಿ 618 ಲೆವೆಲ್ಸ್. ಅರ್ಥ ಆಯ್ತಾ? 2060 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಕೊಡ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 2050 ವಿಲ್ ಬಿ ಟಾರ್ಗೆಟ್ ನಂಬರ್ 1. 2040 or 2030 ವಿಲ್ ಬಿ ಟಾರ್ಗೆಟ್ ನಂಬರ್ 2. ಅರ್ಥ ಆಯ್ತಾ? ಫಸ್ಟು ಟಾರ್ಗೆಟ್ ನಂಬರ್ 1 ಈ ಲೆವೆಲ್ಸ್ ಅಚೀವ್ ಆಗ್ತಿದ್ದಂಗೆ ಆಫ್ ಕ್ವಾಂಟಿಟಿ ಬುಕ್ ಮಾಡ್ಕೊಳ್ಳಿ. ಏನಕ್ಕಂದರೆ ಈ ಬ್ರೇಕ್ಔಟ್ ಆಗಿ ಇದು ಫಸ್ಟ್ ಅಟೆಂಪ್ಟ್ ಸಪೋರ್ಟ್ ತಗೊಂಡಿರೋದು, ಪುನಃ ಸೆಕೆಂಡ್ ಅಟೆಂಪ್ಟ್ ಕೂಡ ಸಪೋರ್ಟ್ ತಗೋಬೋದು. ಅರ್ಥ ಆಯ್ತಾ? ಸೊ ಇಲ್ಲಿಗೆ ನೆಕ್ಲೈನ್ ಹತ್ರ ಆಫ್ ಕ್ವಾಂಟಿಟಿ ಬುಕ್ ಮಾಡಿ. ನೆಕ್ಸ್ಟು ಆಫ್ ಕ್ವಾಂಟಿಟಿ ಫಿಬೋನಾಚಿದು 618 ಲೆವೆಲ್ಸ್ ಇಡಿ. ಅರ್ಥ ಆಯ್ತಾ? ಏನಕ್ಕಂದರೆ ಈ ಬ್ರೇಕ್ ಡೌನ್ ತೋರಿಸಿ
ಸೆಲ್ಲರ್ಸ್ನ ಟ್ರ್ಯಾಪ್ ಮಾಡಿ ಪ್ರೈಸು ವಾಪಸ್ ಮೇಲೆ ಹೋಗ್ಬೋದು. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.